ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕರ ರಾಶಿಯವರೇ, ಸಿಹಿ ತಿಂಡಿಗಳನ್ನು ವಿತರಿಸಲು ಸಿದ್ಧರಾಗಿರಿ. ಏಕೆಂದರೆ ಈಗ ಸಿದ್ಧಿಯ ದಾತನಾದ ಭಗವಾನ್ ಶ್ರೀ ಗಣೇಶ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನೀವು ಆಗಸ್ಟ್ 26ರಿಂದ ಆಗಸ್ಟ್ 31ರವರೆಗೆ, ಅಂದರೆ ಆಗಸ್ಟ್ ತಿಂಗಳ ಈ 6 ದಿನಗಳು ಈಗ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಉಳಿದಿರುವ ಕೊನೆಯ 6 ದಿನಗಳು ಎಂದು ಹೇಳುತ್ತಿದ್ದೇವೆ. ಈ 6 ದಿನಗಳಲ್ಲಿ ನೀವು ಕುಟುಂಬದಲ್ಲಿ 5 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ. ಹೌದು ಸ್ನೇಹಿತರೆ, ನೀವು ಮನೆ ಮನೆಗೆ ಹೋಗಿ ಸಿಹಿ ತಿಂಡಿಗಳನ್ನು ವಿತರಿಸಬೇಕಾಗುತ್ತದೆ. ಇದು ಒಳ್ಳೆಯ ಸುದ್ದಿ. ಆಗಸ್ಟ್ 26ರಿಂದ ಆಗಸ್ಟ್ 31ರವರೆಗೆ 6 ದಿನಗಳಲ್ಲಿ ನೀವು 5 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ. ಜನರು ಸಹ ವಾವ್, ನಿಮಗೆ ಎಂತಹ ಅದೃಷ್ಟ ಎಂದು ಹೇಳುತ್ತಾರೆ. ಇಷ್ಟೆಲ್ಲ ಒಳ್ಳೆಯ ಸುದ್ದಿಗಳೊಂದಿಗೆ ಆಗಸ್ಟ್ ತಿಂಗಳ ಈ ಕೊನೆಯ 6 ದಿನಗಳು ನಿಮಗಾಗಿ ಇಲ್ಲಿವೆ. ಮೊದಲು ಎಲ್ಲವನ್ನು ನಿಲ್ಲಿಸಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹೌದು ಸ್ನೇಹಿತರೆ, ಈ ಆಗಸ್ಟ್ ತಿಂಗಳು ನಿಮಗೆ ಈ 6 ದಿನಗಳ ಅತ್ಯಂತ ವೇಳೆಗೆ ಇದು ನಿಮಗೆ 5 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಬಿಟ್ಟು ಹೋಗಲಿದೆ. ಮತ್ತು ನನ್ನ ನಂಬಿಕೆ, ಈ 5 ದೊಡ್ಡ ಸುದ್ದಿಗಳು ಆಗಸ್ಟ್ ತಿಂಗಳು ಇಲ್ಲಿಯವರೆಗೂ ಅತಿ ದೊಡ್ಡ ಒಳ್ಳೆಯ ಸುದ್ದಿಗಳಾಗಿವೆ. ಹೌದು ಸ್ನೇಹಿತರೆ, ಈ 6 ದಿನಗಳಲ್ಲಿ ನಿಮಗೆ 5 ಚೈತನ್ಯಗಳನ್ನು ನೀಡುವ ಯೋಗವನ್ನು ರಚಿಸಲಾಗಿದೆ. ದೊಡ್ಡ ಸುದ್ದಿ, ನೀವು 100ರಷ್ಟು ಒಟ್ಟಿಗೆ ಇರುತ್ತೀರಿ. ಏಕೆಂದರೆ ಸ್ನೇಹಿತರೆ, ಈ 6 ದಿನಗಳಲ್ಲಿ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದೊಂದಿಗೆ ಶುಭ ಲಾಭ ಯೋಗ, ಗಜಲಕ್ಷ್ಮಿ ಪ್ರಾಪ್ತಿ ಯೋಗ, ಬುದ್ಧಾದಿತ್ಯ ರಾಜಯೋಗ, ಗಜಕೇಸರಿ ಯೋಗ, ಮಹಾಲಕ್ಷ್ಮಿ ಧನಲಕ್ಷ್ಮಿ ಯೋಗ ಮತ್ತು ಸರ್ವಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ, ಧನಯೋಗ, ರಾಜಯೋಗ ಮತ್ತು ಅದೃಷ್ಟ ಯೋಗಗಳನ್ನು ರೂಪಿಸಲಾಗುತ್ತಿದೆ. 3 ವರ್ಷಗಳ ನಂತರ ನಿಮಗೆ ಹಲವು ಶುಭ ಕಾಕತಾಳೀಯಗಳು ಒಟ್ಟಿಗೆ ಬಂದಿವೆ. ಅವುಗಳಲ್ಲಿ ಒಂದು, ಈ 6 ದಿನಗಳಲ್ಲಿ ನಿಮಗೆ ಭಾರೀ ಆರ್ಥಿಕ ಮತ್ತು ಉದ್ಯೋಗ ಅವಕಾಶಗಳ ಸಾಧ್ಯತೆ ಇದೆ. ನೀವು ತುಂಬ ಸಂತೋಷ ಪಡುತ್ತೀರಿ. ನೀವು ಸಂತೋಷದಿಂದ ಜಿಗಿಯುತ್ತೀರಿ, ಹುಚ್ಚರಾಗುತ್ತೀರಿ ಮತ್ತು ನೀವು ಸಿಹಿ ತಿಂಡಿಗಳನ್ನು ವಿತರಿಸಲಾಗುತ್ತದೆ. ಮತ್ತು ಈಗಲೇ ಸಿಹಿ ತಿಂಡಿಗಳನ್ನು ಆರ್ಡರ್ ಮಾಡಿ. ನೀವು ಎಲ್ಲವನ್ನು ಸಂತೋಷಪಡಿಸಬೇಕು. ನೀವು ಸಿಹಿ ತಿಂಡಿಗಳನ್ನು ವಿತರಿಸುತ್ತೀರಾ. ಆಗಸ್ಟ್ ತಿಂಗಳ ಕೊನೆಯ 6 ದಿನಗಳು ತುಂಬ ಅದೃಷ್ಟದ ಸಮಯ. ಯಾರೆಲ್ಲ 5 ಶುಭ ಸುದ್ದಿಗಳು. ಈ 6 ದಿನಗಳಲ್ಲಿ ನೀವು ಕಲಿಯುವ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಲು ಕೊನೆಯವರೆಗೂ ನಮ್ಮೊಂದಿಗೆ ಇರಿ. ಮುನ್ನೆಚ್ಚರಿಕೆಗಳು ಸಹ ಅತ್ಯಗತ್ಯ. ಈ 6 ದಿನಗಳಲ್ಲಿ ನಿಮ್ಮ ಪ್ರಯೋಜನಗಳನ್ನು ಗರಿಷ್ಠಗೊಳಿಸಲು ಕೆಲವು ಪ್ರಮುಖ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಕಾರ್ಯಗತಗೊಳಿಸಬೇಕು. ಒಳ್ಳೆಯ ಸುದ್ದಿಯ ಜೊತೆಗೆ ಸ್ವಲ್ಪ ಎಚ್ಚರಿಕೆಯೂ ಇದೆ. ಆದ್ದರಿಂದ ವಿಡಿಯೋವನ್ನು ತಪ್ಪಿಸಿಕೊಳ್ಳಬೇಡಿ. ಆರಂಭದಿಂದ ಅಂತ್ಯದವರೆಗೂ ಯಾವುದೇ ಕಡಿತಗಳಿಲ್ಲದೆ ಮತ್ತು ಸ್ಕಿಪ್ಗಳಿಲ್ಲದೆ ವಿಡಿಯೋ ನೋಡಿ. ಈ 6 ದಿನಗಳ ಲಾಭ ಪಡೆಯಲು ನೀವು ಬಯಸಿದರೆ ಇಡೀ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಹೇಳಲಾದ ಪ್ರತಿಯೊಂದು ಅಂಶವೂ ಬಹಳ ಮುಖ್ಯ ಮತ್ತು ಪ್ರಯೋಜನಕಾರಿಯಾಗಿದೆ. ಆದ್ದರಿಂದ ನೀವೆಲ್ಲರೂ ಗಮನ ಹರಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಸ್ವಂತ ಲಾಭಕ್ಕಾಗಿ ಎಲ್ಲವನ್ನು ಬಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಆಗಸ್ಟ್ ಅತ್ಯಂತದ ವೇಳೆಗೆ ಈ 6 ವಸ್ತುಗಳು ಹೇಗೆ ಕಳೆದು ಹೋಗುತ್ತವೆ ಎಂಬುದನ್ನು ನೋಡಿ. 3 ದಿನಗಳಲ್ಲಿ ಅವನು ನಿಮಗೆ 5 ಉತ್ತಮ ಒಳ್ಳೆಯ ಸುದ್ದಿಗಳನ್ನು ಹೇಗೆ ಬಿಟ್ಟು ಹೋಗುತ್ತಾನೆ. ವಿಡಿಯೋವನ್ನು ಓದುವುದನ್ನು ಮುಂದುವರಿಸಿ. ಮೊದಲು, ದೇವರೇ ಗಣೇಶ ಮತ್ತು ಮಾತಾ ಲಕ್ಷ್ಮಿಯ ನಿಜವಾದ ಭಕ್ತರೇ, ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೃದಯದಿಂದ ಜೈ ಶ್ರೀ ಗಣೇಶ, ಜೈ ಮಹಾಲಕ್ಷ್ಮಿ ಎಂದು ಖಂಡಿತ ಬರೆಯಿರಿ. ಗಣೇಶ ದೇವರು ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುವಂತೆ ಮತ್ತು ಅವರ ಆಶೀರ್ವಾದಗಳು ನಿಮಗೆ ಮತ್ತು ನಿಮ್ಮ ಮನೆಗೆ ಸಿಗುವಂತೆ ಇದನ್ನು ಬರೆಯಲು ಮರೆಯದಿರಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕುಟುಂಬದ ಪ್ರತಿಯೊಬ್ಬರ ಮೇಲೂ ಆಶೀರ್ವಾದಗಳು ಸದಾ ಇರಲಿ. ಆದ್ದರಿಂದ ಸ್ನೇಹಿತರೆ, ಇದು ಹೇಗೆ ಸಂಭವಿಸುತ್ತದೆ ಎಂದು ಚರ್ಚಿಸಲು ಸಮಯ ವ್ಯರ್ಥ ಮಾಡಬೇಡಿ. ಸಿದ್ಧತೆ ನಡೆಸಿಕೊಳ್ಳಿ. ನಿಮ್ಮ ರಾಶಿ ಚಕ್ರದ ಜನರಿಗೆ ಆಗಸ್ಟ್ 26ರಿಂದ ಆಗಸ್ಟ್ 31ರವರೆಗೆ, ಅಂದರೆ ಶ್ರೀ ಗಣೇಶ ಮತ್ತು ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಯ ಅನಂತ ಆಶೀರ್ವಾದಗಳೊಂದಿಗೆ ಆಗಸ್ಟ್ ತಿಂಗಳ ಕೊನೆಯ 6 ದಿನಗಳ ಈ ಮಹತ್ವದ ಸಮಯವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಸಿದ್ಧಿಯ ದಾತ ಮತ್ತು ಸಂಪತ್ತಿನ ದೇವತೆ ಗಣೇಶ್ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಈ ಸಮಯವು ನಿಮಗೆ ಸಂಪತ್ತಿನ ಸಮಯವಾಗಿರುತ್ತದೆ. ಮೊದಲು ಇದನ್ನು ನೆನಪಿನಲ್ಲಿಡಿ. ಸಮಯ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ. ಏಕೆಂದರೆ ಈ ಸಮಯದಲ್ಲಿ ನಿಮಗೆ ರಾಜಯೋಗವಿದೆ
ಮತ್ತು ಗಜಕೇಸರಿ ಯೋಗ ಸಂಪತ್ತು ಮತ್ತು ಸಮೃದ್ಧಿಗಾಗಿ ಒಂದು ಯೋಗ. ಆದ್ದರಿಂದ ನೀವು ಈ ಸಮಯವನ್ನು ಬಳಸಿಕೊಳ್ಳಬೇಕು. ನಿಮಗೆ ಹಣ ಗಳಿಸುವ ಅವಕಾಶ ಸಿಕ್ಕರೆ ಅದನ್ನು ಬಿಟ್ಟುಕೊಡಬೇಡಿ. ನಾನು ನಿಮಗೆ ಹೇಳುತ್ತಿದ್ದೇನೆ, ಈ ಸಮಯದಲ್ಲಿ ಗ್ರಹಗಳಲ್ಲಿ ಯಾವುದೇ ಬದಲಾವಣೆಗಳು ಸಂಭವಿಸಿದರೂ ಅದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ಏಕೆಂದರೆ ಪರಿಸ್ಥಿತಿಗಳು ಆ ರೀತಿಯಲ್ಲಿ ರೂಪುಗೊಂಡಿದೆ. ಪೂರ್ಣಗೊಳ್ಳುವಾಗ ಹಾಳಾಗುತ್ತಿದ್ದ ನಿಮ್ಮ ಎಲ್ಲ ಕೆಲಸಗಳು ಈಗ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ಈ ಸಮಯವು ನಿಮ್ಮ ಕೆಲಸದ ವಿಷಯದಲ್ಲಿ ನಿಮಗೆ ತುಂಬ ಒಳ್ಳೆಯ ಸಮಯವಾಗಿರುತ್ತದೆ. ಮತ್ತು ಕೆಲಸಕ್ಕೆ ಸಂಬಂಧಿಸಿದೆ ಎಂದರೆ, ನಿಮ್ಮ ಆಯ್ಕೆಯ ಕೆಲಸವನ್ನು ಪಡೆಯಲು ಈ ಸಮಯದಲ್ಲಿ ನೀವು ಮಾಡಬೇಕಾದ ಕೆಲಸವೆಂದರೆ ನೀವು ತುಂಬ ಕಠಿಣ ಪರಿಶ್ರಮವನ್ನು ಮಾಡಬೇಕು. ನೀವು ಯಾವುದೇ ಸಂದರ್ಶನವನ್ನು ನೀಡಿದ್ದರೆ ಈ ಸಮಯದಲ್ಲಿ ಆ ಸಂದರ್ಶನದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಮತ್ತು ಉದ್ಯೋಗ ಪಡೆಯಲು ನೀವು ಸಂದರ್ಶನಕ್ಕೆ ಹಾಜರಾಗಬೇಕಾದ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಆದ್ದರಿಂದ ನೀವು ಸಮಯದ ಲಾಭ ಪಡೆಯಲು ಸಿದ್ಧರಾಗಿರಿ. ಮತ್ತು ನೀವು ಈಗಾಗಲೇ ಉದ್ಯೋಗದಲ್ಲಿದ್ದರೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳಿವೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ ಇನ್ನೂ ಮುಂತಾದ ಸಮಸ್ಯೆಗಳಿಗೆ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ಸಂಬಳ ಹೆಚ್ಚಾಗಬಹುದು ಮತ್ತು ಸ್ಥಳ ಬದಲಾವಣೆಯನ್ನು ಪರಿಗಣಿಸುತ್ತಿದ್ದರೆ, ನೀವು ಉದ್ಯೋಗ ಸ್ಥಳಾಂತರವನ್ನು ಯೋಚಿಸುತ್ತಿದ್ದರೆ, ನಿಮ್ಮ ಅಪೇಕ್ಷಿತ ಸ್ಥಳವು ಸಂಭವಿ ಸ್ಥಳಾಂತರವು ಸಂಭವಿಸಿರುತ್ತದೆ. ನಿರಾಶೆಗೊಳ್ಳುವ ಅಗತ್ಯವಿಲ್ಲ. ಮತ್ತು ನೀವು ವ್ಯವಹಾರದಲ್ಲಿದ್ದರೆ, ಈ ಸಮಯದಲ್ಲಿ ನಿಮ್ಮ ವ್ಯವಹಾರದಲ್ಲಿ ದಿನವಿಡೀ 2 ಪಟ್ಟು ಪ್ರಗತಿ ಮತ್ತು ರಾತ್ರಿಯ ವೇಳೆಗೆ 4 ಪಟ್ಟು ಪ್ರಗತಿಯನ್ನು ನೀವು ನೋಡುತ್ತೀರಿ. ನಿಮ್ಮ ವ್ಯವಹಾರವು ಪ್ರಗತಿಯಾಗುತ್ತದೆ. ನೀವು ಎಲ್ಲ ಕಡೆಯಿಂದಲೂ ಪ್ರಯೋಜನ ಪಡೆಯುತ್ತೀರಿ. ನಿಮ್ಮ ವ್ಯವಹಾರಕ್ಕೆ ಸಮರ್ಪಿತರಾಗಿ ಉಳಿದರೆ ಸಂಪೂರ್ಣವಾಗಿ ಸಮರ್ಪಿತರಾಗಿರಿ. ಮತ್ತು ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದಂತೆ ಒಂದು ಸಣ್ಣ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ. ನೀವು ಏನು ಮಾಡಲು ಬಯಸುತ್ತೀರಿ ಮತ್ತು ಮಾಡುತ್ತಿದ್ದೀರಿ ಅಥವಾ ಮಾಡಲಿದ್ದೀರಿ ಎಂದು ಹೇಳಬೇಡಿ. ಮೌನವಾಗಿ ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿ, ಹೀಗೆಯೇ ಮುಂದುವರೆಸಿ. ಇದು ಎಲ್ಲರಿಗೂ ನಿಯಮ. ಇದು ನಿಮ್ಮ ಹಿಂದೆ ಇರುವುದಕ್ಕೆ ದೊಡ್ಡ ಕಾರಣವೇನೆಂದರೆ, ನೀವು ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಹೃದಯದ ಭಾವನೆಗಳನ್ನು ಇತರರಿಗೆ ಹೇಳುವುದು. ನಾವು ಇದನ್ನು ಮಾಡಲು ಬಯಸುತ್ತೇವೆ, ನಾವು ಇದನ್ನು ಮಾಡುತ್ತಿದ್ದೇವೆ, ನಾವು ಅದನ್ನು ಮಾಡುತ್ತಿದ್ದೇವೆ ಎಂದು ನೀವು ಹೇಳಿದರೆ, ಆಗ ಏನಾಗುತ್ತದೆ ಎಂದರೆ, ಜನರು ನೀವು ಹೇಳುವುದನ್ನು ಗಮನಿಸುತ್ತಾರೆ, ಅವರು ಅದನ್ನು ಕಾರ್ಯಗತಗೊಳಿಸುತ್ತಾರೆ. ಆದರೆ ನೀವು ಹಾಗೆ ಮಾಡಲು ವಿಫಲವಾದರೆ ನೀವು ಹಿಂದೆ ಉಳಿಯುತ್ತೀರಿ ಮತ್ತು ಅವರು ನಿಮ್ಮನ್ನು ಹಿಂದಕ್ಕೆ ಉಳಿಸುತ್ತಾರೆ. ಇಲ್ಲಿಯೇ ಇರಲು ಇನ್ನೊಂದು ಕಾರಣವೇನೆಂದರೆ, ನೀವು ಸಂಗೀತ ನುಡಿಸಬೇಕಾಗಿಲ್ಲ. ನಿಮ್ಮ ಕೆಲಸಕ್ಕೆ ಸದ್ದಿಲ್ಲದೆ ಹೋಗಿ ಮತ್ತು ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ, ಏಕೆಂದರೆ ಅವು ಶುಭವಾಗಿರುತ್ತವೆ, ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಇದಕ್ಕಾಗಿ ನೀವು ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಆದ್ದರಿಂದ ಹತಾಶೆಗೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಕೆಲಸದಲ್ಲಿ ಸಮರ್ಪಿತರಾಗಿರಿ. ಮತ್ತು ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ, ಈ ಸಮಯವು ನಿಮ್ಮ ಪ್ರೇಮ ಸಂಬಂಧಗಳಿಗೆ ತುಂಬ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಬಯಸಿದರೆ ಅದನ್ನು ಮಾಡಿ. ಏನೇ ನಡೆದರೂ ಅದು ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ಈ ಸಮಯ ಅವಿವಾಹಿತರಿಗೆ ಒಳ್ಳೆಯ ಸಮಯ ಎಂದು ಸಾಬೀತುಪಡಿಸುತ್ತದೆ. ಉತ್ತಮ ವಿವಾಹ ಪ್ರಸ್ತಾಪಗಳು ಅವರ ದಾರಿಗೆ ಬರುತ್ತವೆ. ಒಳ್ಳೆಯ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಲು ಸಾಧ್ಯವಾಗುತ್ತದೆ. ಅವರು ಬಯಸುವ ಪ್ರೀತಿ ಅವರಿಗೆ ಸಿಗುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಇದು ಪ್ರಣಯ ಸಂಬಂಧಗಳಿಗೆ ಒಳ್ಳೆಯ ಸಮಯವಾಗಿರುತ್ತದೆ. ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ಕುಟುಂಬದೊಳಗಿನ ಯಾವುದೇ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತದೆ ಮತ್ತು ಶಾಂತಿ ಮರಳುತ್ತದೆ. ಕುಟುಂಬದೊಳಗೆ ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮ ಸಂಬಂಧಿಕರೊಂದಿಗೆ ನೀವು ಯಾವುದೇ ರೀತಿಯ ಸಂಘರ್ಷವನ್ನು ಹೊಂದಿದ್ದರೆ ಇದು ಸಹಾಯ ಮಾಡುತ್ತದೆ. ನಿಮ್ಮ ಮೇಲಿನ ಪ್ರೀತಿ ಬೆಳೆಯುವ ಸಾಧ್ಯತೆ ಹೆಚ್ಚು.
ಮತ್ತು ಆ ಜಗಳವು ಕೊನೆಗೊಳ್ಳುತ್ತದೆ. ಎಲ್ಲರೂ ಸಾಮರಸ್ಯದಿಂದ ಬದುಕುತ್ತಾರೆ. ಮತ್ತು ನಾನು ನಿಮಗೆ ಹೇಳುತ್ತಿದ್ದೇನೆ, ಮಕ್ಕಳನ್ನು ಪಡೆಯುವ ಸಾಧ್ಯತೆ ಇರುವವರು ಅಥವಾ ಯಾವುದೇ ಕಾರಣದಿಂದಾಗಿ ಮಕ್ಕಳನ್ನು ಪಡೆಯಲು ಸಾಧ್ಯವಾಗದವರು ಈ ಸಮಯದಲ್ಲಿ ಅವರು ಮಗುವನ್ನು ಪಡೆಯುವ ಸಂತೋಷವನ್ನು ಸಹ ಪಡೆಯಲಿದ್ದಾರೆ. ಇದೊಂದು ಅದ್ಭುತ ಸಮಯ ಮತ್ತು ನಿಮ್ಮ ಮನೆಯಾದ್ಯಂತ ನಗು ಪ್ರತಿಧ್ವನಿಸುತ್ತದೆ. ನೀವು ನಿಮ್ಮ ಕುಟುಂಬಕ್ಕೆ ಸಿಹಿ ತಿಂಡಿಗಳನ್ನು ವಿತರಿಸಬೇಕಾಗಬಹುದು. ಇದು ಅದ್ಭುತ ಸಮಯವಾಗಿರುತ್ತದೆ. ನಿರುತ್ಸಾಹಗೊಳಿಸಬೇಡಿ ಮತ್ತು ನಿಮ್ಮ ಮಕ್ಕಳ ಸಂದೇಶವನ್ನು ಸಹ ನಾನು ಹಂಚಿಕೊಳ್ಳುತ್ತೇನೆ. ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರಬಹುದು. ಒಳ್ಳೆಯ ಸುದ್ದಿ ಎಂದರೆ ನಿಮ್ಮ ಮಗು ನಿಮಗೆ ಖ್ಯಾತಿಯನ್ನು ತರುವ ಏನನ್ನಾದರೂ ಮಾಡುತ್ತದೆ. ನೀವು ಏನೇ ಮಾಡಿದರೂ ನಿಮ್ಮ ಹೆಸರು ಹೊಳೆಯುತ್ತದೆ. ಈ ಸಮಯದಲ್ಲಿ ನಿಮ್ಮ ಮಕ್ಕಳು ತಮ್ಮ ವೃತ್ತಿ ಜೀವನದಿಂದ ಗಮನಾರ್ಹವಾಗಿ ಪ್ರಯೋಜನ ಪಡೆಯುತ್ತಾರೆ. ಕೆಲಸ ಅಥವಾ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗುವ ಕನಸು ಕಾಣುವವರು ಈಗ ತಮ್ಮ ಕನಸುಗಳು ನನಸಾಗುವುದನ್ನು ನೋಡುತ್ತಾರೆ. ನಿಮಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶ ಸಿಗುತ್ತದೆ. ವ್ಯವಹಾರಕ್ಕೆ ಸಂಬಂಧಿಸಿದ ಸಮಯಗಳು ಸಹ ನಿಮಗೆ ಶುಭವಾಗಿರುತ್ತವೆ ಮತ್ತು ಬದಲಾವಣೆಗಳು ನಿಮಗೆ ಉತ್ತಮ ಆರ್ಥಿಕ ಲಾಭವನ್ನು ತಂದುಕೊಡುತ್ತದೆ. ಅದೇ ಸಮಯದಲ್ಲಿ ನಾನು ನಿಮಗೆ ಹೇಳುವುದೇನೆಂದರೆ, ಹೊಸ ವಾಹನವನ್ನು ಖರೀದಿಸಲು ಬಯಸುವವರು ವಾಹನದ ಸೌಕರ್ಯವನ್ನು ಪಡೆಯುತ್ತಾರೆ. ನೀವು ಹೊಸ ಮನೆ ಖರೀದಿಸಲು ಬಯಸಿದರೆ ಈ ಸಮಯದಲ್ಲಿ ನೀವು ಅದನ್ನು ಖರೀದಿಸಬಹುದು ಮತ್ತು ಅವರು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಅದರಿಂದ ಅವರಿಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಮತ್ತು ನಿಮಗೆ ಆಸ್ತಿ ಸಂಬಂಧಿತ ಸಮಯವು ನಿಮಗೆ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದವರಿಗೆ ತುಂಬ ಒಳ್ಳೆಯದಾಗಿರುತ್ತದೆ. ನೀವು ಯಶಸ್ವಿಯಾಗಲು ಬಯಸಿದರೆ ತಪ್ಪು ಮಾಡುವ ಸಹವಾಸವನ್ನು ಬಿಡಬೇಕು. ಯಶಸ್ಸು ಎಂದರೆ ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಮಾಡಬೇಕು. ನೀವು ಮುಂದುವರಿಯಲು ಬಯಸಿದರೆ ನಂತರ ತಪ್ಪು ಸಹವಾಸವನ್ನು ಬಿಡಿ. ಮದ್ಯಪಾನ ಮಾಡುವ ಮತ್ತು ಕೆಟ್ಟ ಸಹವಾಸದಲ್ಲಿ ಮಾಂಸ ಮತ್ತು ಮೀನು ತಿನ್ನುವ ನಿಮ್ಮ ಸ್ನೇಹಿತನ ಸಹವಾಸವನ್ನು ಬಿಟ್ಟುಬಿಡಿ. ಸ್ವಲ್ಪ ಸಮಯದವರೆಗೆ ಇವೆಲ್ಲವನ್ನು ಬಿಟ್ಟುಬಿಡಿ ಮತ್ತು ನೀವು ಯಶಸ್ವಿಯಾಗಲು ಬಯಸುತ್ತೀರಾ ಎಂದು ನೋಡಿ. ಸ್ವಲ್ಪ ಸಮಯದವರೆಗೆ ಕೆಟ್ಟ ಸಹವಾಸವನ್ನು ಬಿಡಿ. ಇದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎಂದು ಸಾಬೀತುಪಡಿಸುತ್ತದೆ. ಅಂದರೆ ಸ್ವಲ್ಪ ಸಮಯದವರೆಗೆ ಪ್ರಯತ್ನಿಸಿ, ದೀರ್ಘಕಾಲ ಅಲ್ಲ. ನೀವು ಸ್ವಲ್ಪ ಸಮಯದವರೆಗೆ ಕೆಟ್ಟ ಸಹವಾಸಗಳನ್ನು ಬಿಟ್ಟು ಏನಾದರೂ ಪ್ರಯೋಜನವನ್ನು ಪಡೆಯುತ್ತೀರಾ ಎಂದು ನೋಡಿದರೆ ನೀವು ಮತ್ತೆ ಕೆಟ್ಟ ಸಹವಾಸಕ್ಕೆ ಹೋಗಬಾರದು. ಏಕೆಂದರೆ ನಾವು ಹೇಳಿದ್ದು ನಿಮಗಾಗಿ ಕಲ್ಲಿನಲ್ಲಿ ಬರೆಯಲ್ಪಟ್ಟಿದೆ ಎಂದು ಸಾಬೀತುಪಡಿಸುತ್ತದೆ. ನೀವು ಯಶಸ್ವಿಯಾಗಲು ಬಯಸಿದರೆ ತಪ್ಪು ಸಹವಾಸವನ್ನು ಬಿಟ್ಟುಬಿಡಬೇಕು. ನಂತರ ನಿಮ್ಮ ಜೀವನದಿಂದ ಹತಾಶೆಯ ಮೋಡಗಳು ಹೇಗೆ ಮಾಯವಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲವೂ ಮಂಗಳಕರವಾಗಿರುತ್ತದೆ ಎಂಬುದನ್ನು ನೋಡಿ ಮತ್ತು ಮಂಗಳವಾಗಲಿದೆ. ಅದೇ ಸಮಯದಲ್ಲಿ ನೀವು ನಿಮ್ಮ ವಾಹನವನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಅಪಘಾತವನ್ನು ತಪ್ಪಿಸಬಹುದು. ವಿದ್ಯುತ್ ಉಪಕರಣಗಳಿಂದ ದೂರವಿರಿ. ಈ ಸಮಯ ನಿಮಗೆ ಒಳ್ಳೆಯದಾಗಿರುತ್ತದೆ. ಮತ್ತು ಆರೋಗ್ಯದ ಬಗ್ಗೆ ಹೇಳುವುದಾದರೆ ಸ್ನೇಹಿತರೆ, ಈ ಸಮಯದಲ್ಲಿ ನಕ್ಷತ್ರಗಳು ನಿಮ್ಮನ್ನು ಚೆನ್ನಾಗಿ ಬೆಂಬಲಿಸುತ್ತವೆ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ನಿಮಗೆ ಯಾವುದಾದರೂ ಕಾರಣದಿಂದ ಯಾವುದೇ ಕಾಯಿಲೆ ಅಥವಾ ಅನಾರೋಗ್ಯ ಇದ್ದಿದ್ದರೆ ನೀವು ಅದರಿಂದ ಬಳಲುತ್ತಿರಬಹುದು. ನೀವು ದೀರ್ಘಕಾಲದವರೆಗೆ ಯಾವುದೇ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಹತಾಶೆಗೊಳ್ಳುವ ಅಗತ್ಯವಿಲ್ಲ. ನಿಯಮಿತ ಚಿಕಿತ್ಸೆ ಪಡೆಯಿರಿ ಮತ್ತು ಸಾಧ್ಯವಾದಷ್ಟು ಆಯುರ್ವೇದಿಕ್ ಉತ್ಪನ್ನಗಳನ್ನು ಸೇವಿಸಿ ಮತ್ತು ಆರೋಗ್ಯವಾಗಿರಲು ಪ್ರತಿದಿನ ಬೆಳಿಗ್ಗೆ ಎದ್ದು ಯೋಗ, ಶಾಖ ಮತ್ತು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಚಿಂತೆ ಇಲ್ಲದೆ ಇರಿ. ಪ್ರಾಣಾಯಾಮ ಮತ್ತು ಯೋಗವನ್ನು ಮತ್ತು ಅಭ್ಯಾಸ ಮಾಡಿ ನೀವು ಅನಾರೋಗ್ಯದಿಂದ ಮುಕ್ತರಾಗುತ್ತೀರಿ, ಸ್ವತಂತ್ರವಾಗುತ್ತೀರಿ. ಸಕಾರಾತ್ಮಕವಾಗಿ ಯೋಚಿಸಿ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋದ ಮೂಲಕ ನಾವು ನಿಮಗೆ ದೇವರ ಬಗ್ಗೆ ಹೇಳುತ್ತಿದ್ದೇವೆ. ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಈ ಸಮಯ ಹೇಗಿರುತ್ತದೆ ಎಂಬುದನ್ನು ನಾವು ನಿಮಗೆ ಹೇಳುತ್ತಿದ್ದೇವೆ. ವಾಸ್ತವವಾಗಿ ಇದು ನಿಮಗೆ ಒಳ್ಳೆಯ ಸಮಯ ಎಂದು ಸಾಬೀತುಪಡಿಸುತ್ತದೆ. ಸಮಯವು ಹೇಳಿದಂತೆ ನಿಖರವಾಗಿ ಇರುತ್ತದೆ. ಆದಾಗ್ಯೂ ಉಲ್ಲೇಖಿಸಲಾದ ಮುನ್ನೆಚ್ಚರಿಕೆಗಳನ್ನು ಗಮನಿಸಲು ಮರೆಯದಿರಿ. ಇದು ನಿಮಗೆ ಲಾಭವನ್ನು ತರುತ್ತದೆ. ಮತ್ತು ಸ್ನೇಹಿತರೆ, ಸಾಧ್ಯವಾದರೆ ಈ ಸಮಯದಲ್ಲಿ ನೀವು ಬಡವರಿಗೆ ಸಹಾಯ ಮಾಡಬೇಕು
ಮತ್ತು ಬಡವರಿಗೆ ಸಹಾಯ ಮಾಡುವುದರಿಂದ ನಿಮ್ಮ ನಂಬಿಕೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ, ನಿರ್ಗತಿಕರಿಗೆ ಆಹಾರ ಮತ್ತು ಹಣ, ಬಟ್ಟೆಗಳನ್ನು ನೀಡಿ ನಿರ್ಗತಿಕರಿಗೆ ಸಹಾಯ ಮಾಡಿ. ಏಕೆಂದರೆ ಇದರಿಂದ ಏನಾಗುತ್ತದೆ ಎಂದರೆ, ನೀವು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿದಷ್ಟು ನಿಮ್ಮ ಅದೃಷ್ಟವು ಹೊಳೆಯುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.